ರಾಹುಲ್ ಡಿಟೋ ಆಲೋಕೆ ಕಾಂಟ್ರವರ್ಸಿ ಪಾರ್ಟ್ 3. ಅದಾದ್ಮೇಲೆ ಏನೇನು ನೆಗೆಟಿವಿಟಿ ಕಾಂಟ್ರವರ್ಸಿ ಎಲ್ಲ ಬರ್ತಾ ಇತ್ತಲ್ಲ, ಅದು ರಾಹುಲ್ಗೆ ಮೋಸ್ಟ್ ಆಫ್ ದಮ್ ಬರ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಆಲೋಕಿಗೂ ಬರ್ತಾ ಇತ್ತು. ಏನಕ್ಕಂತ ಅಂದ್ರೆ ಅದು ಅವ್ರ ಪ್ರೊಡಕ್ಷನ್ ಇಂದ ಹಾರ್ಡ್ ರಿಲೀಸ್ ಆಗಿದ್ದು. ಇದೆಲ್ಲ ಆಲೋಕೆ ಅವರು ತಗೊಳಕ್ ರೆಡಿ ಇರಲ್ಲ. ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿನ ರಾಹುಲ್ ಡಿಟೋಗೆ ಬಿಡ್ತಾರೆ. ಸೊ ದಟ್ ಈಸ್ ವೆನ್ ರಾಹುಲ್ ಅವ್ರಿಗೆ ಹರ್ಟ್ ಆಗಿ ದೇ ವಿಲ್ ಪಾರ್ಟ್ ವೇಸ್. ಇದೆಲ್ಲ ಆದ್ಮೇಲೆ ರಾಹುಲ್ ಡೆಟ್ ಅವರು ಆಲೋಕೆ ಮೇಲೆ ತುಂಬಾನೇ ಅಕ್ಯೂಸೇಷನ್ಸ್ ಮಾಡ್ತಾರೆ. ನಾನ್ ಕನ್ನಡಿಗ ಹೌದಾ ಎಲ್ಲ ರಿಲೀಸ್ ಆದಾಗ ಜನಗಳಿಗೆ ಅದು ತುಂಬಾನೇ ಇಷ್ಟ ಆಯ್ತು. ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಮುಂದೆ ನಿಂತು ಇದು ನಮ್ಮ ಕನ್ನಡ ಸಾಂಗು ನಾವು ಮಾಡಿದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಆದ್ರೆ ನನ್ಗನ್ಸಿದ್ದು ರಿಲೀಸ್ ಆದಾಗ ಅದು ನೆಗೆಟಿವ್ ಆದಾಗ ಏನಕ್ಕೆ ಮುಂದೆ ನಮ್ ಜೊತೆ ನಿಂತ್ಕೊಂಡಿಲ್ಲ. ಬ್ರದರ್ಹುಡ್ ಅಂತ ಅಂದ್ರೆ ಪಾಸಿಟಿವ್ ಅಲ್ಲಿ ನೆಗೆಟಿವ್ ಅಲ್ಲಿ ಅಪ್ಸ್ ಅಲ್ಲಿ ಡೌನ್ಸ್ ಅಲ್ಲಿ ಎಲ್ಲದರಲ್ಲೂ ಜೊತೆಗಿರ್ಬೇಕು, ಸಾಥ್ ಕೊಡ್ಬೇಕು. ಆದ್ರೆ ಪಾಸಿಟಿವ್ ಇದ್ದಾಗ ಜೊತೆಲಿದ್ದು ನೆಗೆಟಿವ್ ಆದಾಗ ಏನಕ್ಕೆ ಜೊತೆಗಿರ್ಲಿಲ್ಲ. ಶೋಸ್ ಮಾಡಿ ಬಂದಿರೋ ದುಡ್ಡಲ್ಲಿ ಆಲೋಕೆ ಅವರು 50% ಇಟ್ಕೊಂಡು ಮಿಕ್ಕಿದ ಆರ್ಟಿಸ್ಟ್ ಗಳಿಗೆ 50% ಕೊಡೋದು, ಮತ್ತೆ ಟೀಮ್ ಮೆಂಬರ್ಸ್ ಮೇಲೆ ತಂದಿಡೋದು, ಇದೇ ತರ ತುಂಬಾನೇ ಅಕ್ಯುಸೇಷನ್ಸ್ ರಾಹುಲ್ ಡಿಟ್ ಅವರು ಆಲೋಕೆ ಮೇಲೆ ಮಾಡಿದ್ದಾರೆ. ಇದೆಲ್ಲ ನಿಂಗೆ ಹೆಂಗಪ್ಪ ಗೊತ್ತು ಅಂತ ನನ್ನನ್ನು ಕೇಳಿದ್ರೆ ಯು ಕ್ಯಾನ್ ಗೋ ವಾಚ್ ದ ಇಂಟರ್ವ್ಯೂ ಆಫ್ ರಾಹುಲ್ ಡಿಟೋ ವಿತ್ ದ ಸ್ಕ್ಯಾಂಡಿ ಮ್ಯಾನ್. ಆದ್ರೆ ಆಲೋಕೆ ಅವರು ಯಾವುದೇ ತರ ರಿಪ್ಲೈ ಆಗ್ಲಿ ಕ್ಲಾರಿಟಿ ಆಗ್ಲಿ ಕೊಟ್ಟಿಲ್ಲ. ಕೊಟ್ಟರೆ ಬೆಸ್ಟು. ಏನಕ್ಕೆ ಅಂತ ಅಂದರೆ ತುಂಬಾ ಸ್ಪೆಕ್ಯುಲೇಷನ್ಸ್ ಓಡಾಡ್ತಾ ಇದೆ, ತುಂಬಾ ರೂಮರ್ಸ್ ಓಡಾಡ್ತಾ ಇದೆ. ಅವ್ನು ಹಂಗನ್ನಂತೆ, ಇವ್ನು ಹಿಂಗನ್ನಂತೆ, ಇವ್ನು ಹಿಂಗನ್ನಂತೆ ಅಂತ. ಸೊ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟಂಗೆ ಆಗುತ್ತೆ. ಸೊ ನಿಮ್ಗೇನು ಅನಿಸುತ್ತೆ? ಆಲೋಕೆ ಅವರು ಇದಕ್ಕೆಲ್ಲ ರಿಪ್ಲೈ ಕೊಡಬೇಕಾ ಬೇಡವಾ?